ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ತುಂಬಾ ಪವರ್ಫುಲ್ ಆಗಿರುವಂತ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ತಗೊಂಡು ಬಂದಿದ್ದೀವಿ. ವೂಲ್ಫ್ ಇಂದ ಸಾಕಷ್ಟು ದಿನನಿತ್ಯದ ಮಿರಾಕಲ್ಸ್ ಮೇಲೆ ಮಿರಾಕಲ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ನಿಮಗೆ ನನ್ನ ಚಾನಲ್ ನಲ್ಲೇ ನಾನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ವೂಲ್ಫ್ ಸಿಂಬಲ್ ಅನ್ನ ನಾನು ತಗೊಂಡು ಬಂದಿದ್ದೀನಿ. ಸೊ ನಾನು ಡೈರೆಕ್ಟ್ ಆಗಿ ಒಂದು ವಿಷಯಕ್ಕೆ ಹೋಗ್ಬಿಡೋಣ. ಈ ವೂಲ್ಫ್ ಅನ್ನೋದು ನಮಗೆ ಈ ಒಂದು ಸ್ಪಿರಿಟ್ ನಮ್ಗೆ ಯಾವ ರೀತಿ ಕೆಲಸ ಮಾಡ್ತಿದೆ ಅಂದ್ರೆ, ವೂಲ್ಫಿನ ಶಕ್ತಿ ನಮ್ಮ ಒಂದು ಯಾವುದೇ ತರದ ಪ್ರಾಬ್ಲಮ್ಸ್ ಗಳಿಗೆ, ಕಷ್ಟಗಳಿಗೆ, ನಷ್ಟಗಳಿಗೆ ಇದು ಸಹಾಯ ಮಾಡ್ತಾ ಇದೆ. ನಾನು ಆಲ್ರೆಡಿ ನನ್ನ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇವತ್ತು ನಾನು ತಗೊಂಡ್ ಬಂದಿರೋದೇನು ಅಂತ ಹೇಳಿದ್ರೆ, ಯಾವ ರೀತಿ ನಾವು ಇನ್ನೂ ಈ ಒಂದು ಶಕ್ತಿಯನ್ನ ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳಿ. ಯಾವ ದಿನ ಈ ಶಕ್ತಿಯನ್ನ ನಾವು ಚಾನಲೈಸ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳಿದ್ರೆ, 2 ದಿನ ತುಂಬಾ ಉತ್ತಮ ಆಗಿರುತ್ತೆ. ಒಂದು ಫುಲ್ ಮೂನ್ ಡೇ ಮತ್ತೆ ನೋ ಮೂನ್ ಡೇ, ಅಂದ್ರೆ ಹುಣ್ಣಿಮೆಯ ದಿನ ಮತ್ತು ಅಮಾವಾಸ್ಯೆ ದಿನ ನಾವು ಈ ಒಂದು ವೂಲ್ಫಿನ ಪವರ್ ಅನ್ನ ನಾವು ತುಂಬಾ ಚೆನ್ನಾಗಿ ಎನರ್ಜೈಸ್ ಮಾಡ್ಕೊಳ್ಬಹುದು, ಚಾನಲೈಸ್ ಮಾಡ್ಕೊಳ್ಬಹುದು. ಹಾಗೆ ನಮಗೆ ಸದಾಕಾಲ ವೂಲ್ಫಿನ ಒಂದು ಪವರು ನಮಗೆ ಯಾವಾಗ್ಲೂ ನಮಗೊಂದು ಪ್ರೊಟೆಕ್ಷನ್ ಅಲ್ಲಿ ಇರುತ್ತೆ ಅಂತ ಹೇಳಿ. ಈ ಒಂದು ವೂಲ್ಫ್ ಏನಿದೆ ಅಲ್ವಾ, ನೀವು ಈ ಮುಂದೆ ಬರುವಂತ ಹುಣ್ಣಿಮೆ ದಿನ, ಮುಂದೆ ಬರುವಂತ ಅಮಾವಾಸ್ಯೆ ದಿನನ ನೀವು ಮಿಸ್ ಮಾಡ್ಕೊಳ್ದೇನೆ ನೀವು ಈ ಒಂದು ಎನರ್ಜಿಯನ್ನ ಡ್ರಾ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ಕೊಳ್ಬೇಕು ಹಾಗಾದ್ರೆ ತೋರಿಸ್ತೀನಿ, ಬನ್ನಿ ನೋಡಿ. ನಿಮ್ಮ ಲೆಫ್ಟ್ ಹ್ಯಾಂಡ್ ಮೇಲೆ, ಎಡಗೈ ಮೇಲೆ ಈ ತರ ಒಂದು 2 ಬೆರಳಿನ ಮುಖಾಂತರ WOLF ಅಂತ ಹೇಳಿ ಬರ್ಕೊಳ್ಳಿ. WOLF 3 ಸಾರಿ ವೂಲ್ಫ್ ಅಂತ ಹೇಳಿ ಡ್ರಾ ಮಾಡಿ ಅದನ್ನ ಕ್ಲೋಸ್ ಮಾಡ್ಕೊಂಡು ಹಾಗೆಯೇ ಕಣ್ಣನ್ನ ಮುಚ್ಕೊಂಡು ಹೇಳ್ತಾ ಹೋಗಿ, ವೂಲ್ಫ್ ನಿಮ್ಮ ಒಂದು ಪ್ರೊಟೆಕ್ಷನ್, ನಿಮ್ಮ ಗೈಡೆನ್ಸ್, ನಿಮ್ಮ ಒಂದು ಪವರು ನಮ್ಗೆ ಸಿಕ್ಕಿದೆ. ನಾನು ಯಾವತ್ತೂ ಎಲ್ಲೇ ನನ್ನ ಕಷ್ಟ ಕಾಲದಲ್ಲಿ ನಿಮ್ಮ ಒಂದು ಪವರು ನನ್ಗೆ ಒಂದು ಹೆಲ್ಪ್ ಆಗಿದೆ ಅಂತ ಹೇಳಿ ನೀವು ಇದನ್ನ ಕಣ್ಣು ಮುಚ್ಕೊಂಡು ವೂಲ್ಫಿಗೆ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಇನ್ನು ನಿಮಗೆ ಏನೇನೆಲ್ಲ ಅನ್ಸುತ್ತೆ, ನಿಮ್ಮ ಗೈಡೆನ್ಸ್ ಸಿಕ್ಕಿದೆ, ಪ್ರೊಟೆಕ್ಷನ್ ಸಿಕ್ಕಿದೆ, ನೀವು ನನಗೆ ಗಾರ್ಡ್ ಆಗಿದ್ದೀರಾ, ಸೇಫ್ ಗಾರ್ಡ್ ಮಾಡ್ತಾ ಇದ್ದೀರಾ, ನನಗೆ ಹೆಲ್ಪ್ ಮಾಡ್ತಾ ಇದ್ದೀರಿ, ನನಗೆ ಏನೇ ಬೇಕು ಅಂದ್ರೂ ಅಲ್ಲಿಗೆ ನಾವು ರೀಚ್ ಆಗ್ತಾ ಇದ್ದೀವಿ. ಟ್ರಾವೆಲಿಂಗ್ ಅಲ್ಲಿ ಇರಬಹುದು, ಎಜುಕೇಶನ್, ಪರ್ಸನಲ್ ಲೈಫ್, ಎಲ್ಲ ಕಡೆಗೂ ನಿಮ್ಮ ಒಂದು ಎನರ್ಜಿ ನನಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ಹೇಳ್ಕೊಳ್ತಾ ಹೋಗಿ. ನಿಮ್ಗೆ ನೋಡಿ, ನಿಮ್ಗೆ ಈ 2 ದಿನ ವೂಲ್ಫ್ ಅನ್ನ ನೀವು ಯಾರೆಲ್ಲ ಎನರ್ಜೈಸ್ ಮಾಡ್ಕೊಂಡಿರ್ತೀರೋ, ಅಂದ್ರೆ ಆ ಒಂದು ಪವರ್ ಅನ್ನ ನೀವು ಧ್ಯಾನದ ಮುಖಾಂತರ ಶಕ್ತಿಯನ್ನ ನೀವು ತಗೊಂಡಿರ್ತೀರೋ, ನಿಮ್ಮ ಒಂದು ಯಾವುದೇ ಒಂದು ಸಮಯದಲ್ಲಿ, ಅಂದ್ರೆ ನಮ್ಗೆ ಈ ಸಮಯಕ್ಕೆ ನಾವು ವೂಲ್ಫ್ ಅನ್ನ ಕರಿಬೇಕು ಅಂತಂದಾಗ ತಕ್ಷಣ ನಿಮಗೆ ಪರಿಹಾರವನ್ನ ಕೊಡ್ತಾ ಹೋಗುತ್ತೆ. ಹಾಗೇನೆ ನಾನು ಹೇಳಿದೆ, ಕೈಯಲ್ಲಿ ನೀವು WOLF ಅಂತ ಬರ್ಕೊಳ್ಳಿ ಅಂತ. ಇನ್ನು ಏನ್ ಮಾಡಬಹುದು ನೀವು ಅಂತ ಹೇಳಿದ್ರೆ, ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಗ್ರೀನ್ ಕಲರ್ ಪೆನ್ ಅಲ್ಲಿ ನೀವು WOLF ಅಂತ ಹೇಳಿ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ, ನಿಮ್ಮ ಬಾಡಿ ಪಾರ್ಟ್ ಅಲ್ಲಿ ಬರ್ಕೊಂಡು ನೀವು ಏನೋ ಹೇಳದೆ ಇದ್ರೂ ಸಾಕು, ನೀವೇನೂ ಮಾಡಬೇಡಿ, ಜಸ್ಟ್ ವೂಲ್ಫ್ ಅಂತ ಬಾಡಿ ಪಾರ್ಟ್, ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಬರ್ಕೊಂಡು ನೋಡಿ. ಅವತ್ತಿನ ದಿನ ನಿಮಗೆ ಗೊತ್ತಿಲ್ಲದೇನೆ ಎಷ್ಟು ವಿಚಾರಗಳಲ್ಲಿ ಮಿರಾಕ್ಯುಲಸ್ ಆಗಿ ವರ್ಕ್ ಆಗಿರುತ್ತೆ ಅಂತ ಹೇಳಿ. ಹಾಗೆ ಈ ಒಂದು ವೂಲ್ಫ್ ಸಿಂಬಲ್ ಕೂಡ ಇದೆ. ಈ ವೂಲ್ಫ್ ಸಿಂಬಲ್ ಅನ್ನು ಕೂಡ ನೀವು ಚಾನಲೈಸ್ ಮಾಡ್ಕೊಳ್ಬಹುದು. ಯಾರಿಗೆಲ್ಲ ವೂಲ್ಫ್ ಸಿಂಬಲ್ ನಿಮಗೆ ತುಂಬಾ ಈಸಿ ಅನ್ಸುತ್ತೆ, ನಾವು ಇದನ್ನ ಮಾಡ್ಕೋಬಹುದು ಅನ್ಸುತ್ತೆ, ಅದನ್ನ ಮಾಡ್ಕೊಳ್ಳಿ. ಸೊ ಇಲ್ಲ, ನಮಗೆ ವೂಲ್ಫ್ ಸಿಂಬಲ್ ನಮ್ಗೆ ಸ್ವಲ್ಪ ಕಷ್ಟ ಅಂತ ಅಂದವರು ನೀವು ಏನ್ ಮಾಡ್ಬೇಕು, 2 ಕೈ ಅಂದ್ರೆ 2 ಬೆರಳಿಂದನೇ ನೀವು WOLF ಅಂತ ಬರೆದು ವೂಲ್ಫ್ ಅನ್ನ ನೀವು ಆ ಶಕ್ತಿಯನ್ನ ಇನ್ವೋಕ್ ಮಾಡಿ, ಚಾನಲೈಸ್ ಮಾಡ್ಕೊಳ್ಳಿ. ಆ ಶಕ್ತಿಯನ್ನು ಕರೀರಿ, ವೂಲ್ಫ್ ಅಂತ ಹೇಳಿ ನೀವು ಕರೆದು ನಿಮ್ಮ ಶಕ್ತಿ, ನಿಮ್ಮ ಒಂದು ಪವರು ಅಂತ ನಾವೇನ್ ಹೇಳ್ತೀವಿ ಅಲ್ವಾ. ಸೊ ನೀವು ನಮಗೆ ಪ್ರೊಟೆಕ್ಷನ್ ಕೊಡಿ, ಗೈಡೆನ್ಸ್ ಕೊಡಿ, ಸಜೆಷನ್ಸ್ ಕೊಡಿ, ನನ್ನ ಕಷ್ಟ ಕಾಲದಲ್ಲಿ ಬಂದು ನೀವು ನನಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಮನಸ್ಸಿನಿಂದ ನೀವು ಕರೆದಾಗ ವೂಲ್ಫ್ ಬಂದು ನಿಮಗೆ 100% ಹೆಲ್ಪ್ ಮಾಡೇ ಮಾಡುತ್ತೆ. ಈಗ ನಾನು
ಇದರ ಒಂದು ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇದ್ದೀನಿ. ಸಾಕಷ್ಟು ವೂಲ್ಫ್ ಇಂದನೇ ನಾವು ಉಪಯೋಗಕ್ಕೆ ತಗೊಳ್ಳೋ ಅಂತದ್ದು ಸಾಕಷ್ಟು ಸ್ವಿಚ್ ವರ್ಡ್ಸ್ ಇದೆ, ಸುಮಾರು ಸ್ವಿಚ್ ವರ್ಡ್ಸ್ ಇದೆ. ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಮಾತ್ರ ಅಲ್ಲ, ಹಾಗೆ ವೂಲ್ಫ್ ಹೆಲ್ಪ್ ಅನ್ನೋದು ಕೂಡ ನಾನು ನಿಮಗೆ ಹೇಳಿದೀನಿ. ಇಲ್ಲಿ ನಾನು ನಿಮಗೆ ಇವತ್ತು ಕೊಡ್ತಾ ಇರುವಂತ ಸ್ವಿಚ್ ವರ್ಡ್ ಯಾವುದು ಅಂತ ಹೇಳಿದ್ರೆ ವೂಲ್ಫ್ ರೀಚ್ ಅನ್ನುವಂತ ವರ್ಡ್ ಅನ್ನ ಕೊಡ್ತಾ ಇದ್ದೀನಿ. ವೂಲ್ಫ್ ರೀಚ್ ಅನ್ನುವಂತ ಈ ವರ್ಡ್ ನಿಮಗೆ ನೋಡಿ, ಇದು ನಾವು ಯಾವುದೋ ಒಂದು ನಮ್ಮ ಒಂದು ಸಾಕಷ್ಟು ಕಮೆಂಟ್ಸ್ ಗಳಲ್ಲಿ ನೋಡಿದೀನಿ, ಗೋಲ್ಡ್ ರಿಂಗ್ ಹೋಗಿದೆ, ಗೋಲ್ಡ್ ಬ್ಯಾಂಗಲ್ಸ್ ಕಳ್ತನ ಆಗಿದೆ, ನನ್ಗೆ ಎಲ್ಲೋ ಇಟ್ಬಿಟ್ಟಿದೀನಿ ಗೊತ್ತಿಲ್ಲ, ಮನೆಯಲ್ಲೇ ಇಟ್ಟು ಕಳ್ತನ ಆಗಿದೆ, ಈ ತರ ಎಲ್ಲ ತುಂಬಾ ಜನ ಕಮೆಂಟ್ಸ್ ಗಳಲ್ಲಿ ನೀವು ಕೇಳ್ತಾ ಇರ್ತೀರಿ. ನಿಮ್ಮ ಯಾವುದೇ ಥಿಂಗ್ಸ್ ಮಿಸ್ಪ್ಲೇಸ್ ಆಗಿದ್ರೆ, ಮನೆಯಲ್ಲೇ ಇದ್ದು ಮಿಸ್ಪ್ಲೇಸ್ ಆಗಿದ್ರೆ ಸ್ವಲ್ಪ ಹೊತ್ತು ಕುತ್ಕೊಂಡು ವೂಲ್ಫ್ ರೀಚ್ ಅನ್ನುವಂಥದ್ದನ್ನ ಚಾಂಟ್ ಮಾಡಿ. ನಿಮಗೆ ಗೊತ್ತಿಲ್ಲದಾನೆ ಆ ಒಂದು ಜಾಗಕ್ಕೆ ನಿಮ್ಮನ್ನ ನೀವು ಆ ಜಾಗಕ್ಕೆ ರೀಚ್ ಆಗೇ ಆಗ್ತೀರಾ. ನಿಮಗೆ ಅದು ತೋರ್ಸ್ಕೊಟ್ಟೆ ಕೊಡುತ್ತೆ, ಅಥವಾ ಬೇರೆ ಯಾರೋ ಬಂದು ನೀವು ಅಲ್ಲಿಟ್ಟಿದ್ದೀರಿ ತಗೊಳ್ಳಿ ಅಂತ ಹೇಳಿ ನಿಮಗೆ ಬಂದು ಕೊಡ್ತಾರೆ. ಒಟ್ಟು ನಿಮ್ಮ ಒಂದು ಮಿಸ್ಪ್ಲೇಸ್ ಆಗಿರುವಂತ, ಎಲ್ಲೋ ಇಟ್ಟು ಕಳ್ಕೊಂಡಿರುವಂತ ವಸ್ತುಗಳು ನಿಮಗೆ ರೀಚ್ ಮಾಡಿ ಕೊಡುತ್ತೆ ವೂಲ್ಫ್. ಹಾಗೆ ಎಷ್ಟೋ ಜನ ನಾವು ಟೈಮ್ ಸರಿಯಾಗಿ ಹೋಗ್ತಾ ಇಲ್ಲ, ನಾವು ಯಾವುದೋ ಒಂದು ಫ್ಲೈಟ್ ಮಿಸ್ ಆಗ್ತಾ ಇದೆ, ಹಾಗೆ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ, ನಮ್ಗೆ ಟ್ರೈನ್ ಮಿಸ್ ಆಗ್ತಾ ಇದೆ, ಟೈಮ್ ಸರಿಯಾಗಿ ನಾವು ಹೋಗ್ಲೇಬೇಕಾಗಿತ್ತು ಅಂತ ಅನ್ಕೊಂಡಿರೋರ್ಗೂ ಕೂಡ ವೂಲ್ಫ್ ರೀಚ್ ಅಂತ ಹೇಳಿ ನೀವು ಇದನ್ನ ಮಾಡ್ತಾ ಹೋಗಿ ಆ ಟೈಮಿಗೆ ಸರಿಯಾಗಿ ನೀವು ರೀಚ್ ಆಗ್ತೀರಾ. ಎಕ್ಸಾಮ್ಗೆ ಹೋಗೋರು ಇರ್ತಾರೆ, ಇಂಟರ್ವ್ಯೂಗೆ ಹೋಗೋರು ಇರ್ತಾರೆ, ಊರುಗಳಿಗೆ ಟ್ರಾವೆಲ್ ಮಾಡುವಂತವ್ರು ಇರ್ತಾರೆ, ಇವರೆಲ್ಲರಿಗೂ ಕೂಡ ವೂಲ್ಫ್ ರೀಚ್ ಅನ್ನೋದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹಾಗೆ ಇವಾಗ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಕಳ್ಕೊಂಡಿರ್ತೀವಿ, ಅದಕ್ಕೂ ಕೂಡ ಎಲ್ಲಿ ಕಳ್ಕೊಂಡೆ, ಏನಾಯ್ತು ಗೊತ್ತಿಲ್ಲ ಅಂತ ಅನ್ಕೊಂಡಿರೋರು ಕೂಡ ವೂಲ್ಫ್ ರೀಚ್ ಅನ್ನೋದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ವೂಲ್ಫ್ ರೀಚ್ ಅಂತ ಹೇಳಿ ಈ ಸ್ವಿಚ್ ವರ್ಡ್ ಅನ್ನ ನೀವು ಚಾಂಟ್ ಮಾಡ್ತಾ ಹೋದ್ರೆ ಕಳ್ಕೊಂಡು ಹೋಗಿರುವಂತ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಮತ್ತೆ ಮರಳಿ ಪಡಿಬಹುದು. ಇಷ್ಟೆಲ್ಲ ತುಂಬಾನೇ ಒಂದು ಯೂಸ್ಫುಲ್ ಆಗಿದೆ. ಇದು ನಾನು ಕೊಡ್ತಾ ಇರುವಂತ ಇನ್ಫಾರ್ಮೇಶನ್ ಯಾರಿಗೆಲ್ಲ ಇದು ಮಿಸ್ಪ್ಲೇಸ್ ಆಗಿರುತ್ತೋ ಅವರಿಗಂತೂ ಪಕ್ಕಾ ಇದು ರಿಸಲ್ಟ್ ಅಂತೂ ಮನೆಗೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಮೊನ್ನೆ ನಮ್ಮ ಒಬ್ಬ ಸ್ಟೂಡೆಂಟ್ ಮನೆಯಲ್ಲಿ ಅವ್ರದ್ದು ಒಂದು ಪೆಟ್ ಎಲ್ಲೋ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಅವ್ರ ಮನೆ ಕ್ಯಾಟ್ ಎಲ್ಲೋ ಹೋಗಿ ಅದು ನಿದ್ದೆ ಮಾಡ್ತಾ ಇದೆ. ಎಲ್ಲರೂ ಮನೆಯೆಲ್ಲ ಹುಡುಕಿದ್ದಾರೆ, ಎಲ್ಲೂ ಕಾಣಿಸಿಲ್ಲ. ಯಾವತ್ತೂ ಮನೆ ಬಿಟ್ಟು ಹೋಗಿಲ್ಲ, ಯಾವತ್ತೂ ಮನೆಯಿಂದ ಆಚೆ ಹೋಗಿಲ್ಲ. ಅದು ಕಿಟನ್ ಅಂದ್ರೆ ಒಂದು ಸಣ್ಣ ಬೇಬಿ ಕ್ಯಾಟ್ ಅದು. ಸೊ ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಎಲ್ಲ ಹುಡುಕ್ತಾ ಇದ್ರು. ಇನ್ನೇನು 2-3 ಅವರ್ಸ್ ಇಂದ ಹುಡುಕಿದ್ದಾರೆ. ಅದು ಎಲ್ಲಿದೆಯೋ ಬರ್ಲಿ ಅಂತ ಎಲ್ಲ ಸೌಂಡ್ ಮಾಡಿ ನೋಡಿದ್ದಾರೆ. ಆದ್ರೂ ಆ ಕಿಟನ್ ಎಲ್ಲಿಂದನೂ ಬಂದೇ ಇಲ್ಲ. ಅವಾಗ ಅವ್ರಿಗೆ ಅಳೋದು ಒಂದೇ ಬಾಕಿ ಇತ್ತು, ಕಳ್ಕೊಂಡ್ವೇನೋ, ಎಲ್ಲೋ ಮಿಸ್ ಆಗ್ಬಿಡ್ತೇನೋ ಅದು ಅಂತ ಹೇಳಿ. ಸೊ ಅಷ್ಟರಲ್ಲಿ ವೂಲ್ಫ್ ರೀಚ್ ಅಂತ ಹೇಳಿ ಅವರು ಚಾಂಟ್ ಮಾಡಿದ್ದಾರೆ. ಚಾಂಟ್ ಮಾಡಿ 15 ನಿಮಿಷ ಆಗಿಲ್ಲ, ಅಷ್ಟ್ರ ಒಳಗಡೆನೆ ಅದು ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ, ನಿದ್ದೆ ಮಾಡ್ತಾ ಇದೆ ಅಂದ್ಬಿಟ್ಟು ಅದೇ ಜಾಗಕ್ಕೇನೆ ಇವರು ಹೋಗಿದ್ದಾರೆ ಹುಡುಕ್ತಾ. ಸೊ ಈ ತರ ಎಲ್ಲ ನಾವು ಯಾವುದನ್ನ ನಾವು ಕಳ್ಕೊಂಡಿದ್ರು ಕೂಡ ಅಂತ ಜಾಗಕ್ಕೆ ಈ ವೂಲ್ಫ್ ರೀಚ್ ನಮ್ಮನ್ನ ಮಾಡಿಕೊಡುತ್ತೆ. ಇದಂತೂ ಪಕ್ಕ. ತುಂಬಾ ಜನರಿಗೆ ಇದು ರಿಸಲ್ಟ್ ಬಂದಿದೆ. ನಮ್ಗೆ ಯಾವುದನ್ನ ನಾವು ರೀಚ್ ಮಾಡ್ಬೇಕು ಅನ್ಕೊಂಡಿದೀವೋ, ಇದು ಎಕ್ಸಾಮ್ ಟೈಮ್, ಅದು ಕೂಡ ಸ್ಟೂಡೆಂಟ್ಸ್ ಗಳಿಗೆ ಅವ್ರ ಸ್ಕೋರ್ ಅನ್ನ, ಏಮ್ ಅನ್ನ, ಗೋಲ್ ಅನ್ನ ರೀಚ್ ಮಾಡೋಂಥದ್ದು ತುಂಬಾ ಡ್ರೀಮ್ ಇಟ್ಕೊಂಡಿರ್ತಾರೆ. ಅವರ ಸ್ಟಡೀಸ್ ಜೊತೆನಲ್ಲಿ ಇಂಥ ಸ್ವಿಚ್ ವರ್ಡ್ಸ್ ಗಳನ್ನ ಸ್ಟೂಡೆಂಟ್ಸ್ ಗಳು ಚಾಂಟ್ ಮಾಡ್ತಾ ಹೋದಾಗ ಮೇನ್ ಆಗಿ ಏನ್ ಗೊತ್ತಾ, ಈ ವೂಲ್ಫ್ ಏನ್ ಮಾಡುತ್ತೆ, ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಡೆವಲಪ್ ಮಾಡ್ಕೊಡುತ್ತೆ. ಒಂದು ಒಳಗಡೆಯಿಂದ ಒಂದು ಕರೇಜ್ ಡೆವಲಪ್ ಆಗುತ್ತೆ. ಹಾಗೆ ಸ್ಟ್ರಾಂಗ್ ಆಗಿ ನಾವಿರ್ತೀವಿ. ನಮ್ಮ ಥಿಂಕಿಂಗು, ಥಾಟ್ಸು ಎಲ್ಲ ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿ ನಮ್ಮನ್ನ ಇರುತ್ತೆ. ಅಂದ್ರೆ ಒಂದು ಬೂಸ್ಟಪ್ ಮಾಡುತ್ತೆ ಒಳಗಡೆಯಿಂದ. ಸೊ ಇದೇ ತಾನೇ ಸ್ಟೂಡೆಂಟ್ಸ್ ಬೇಕಾಗಿರೋದು. ಸೊ ಹೀಗಿರುವಾಗ ನೀವು ಯಾರೆಲ್ಲ ನನ್ನ ಟಾಪರ್ ಆಗ್ಬೇಕು, ಡಿಸ್ಟಿಂಕ್ಷನ್ ಬರಬೇಕು, ನನ್ನ ನೇಮು ಕಾಲೇಜ್ ಬೋರ್ಡ್ ಅಲ್ಲಿ ಬರಬೇಕು, ಹಾಗೇನೆ ಪೇಪರ್ ಅಲ್ಲಿ ಬರಬೇಕು, ನ್ಯೂಸ್ ಅಲ್ಲಿ ಬರಬೇಕು ಅಂತ ಎಲ್ಲ ಅನ್ಕೊಂಡಿದ್ದೀರೋ, ನಿಮ್ಮ ಸ್ಟಡೀಸ್ ಜೊತೆನಲ್ಲಿ
ಆ ಒಂದು ಸ್ಪಿರಿಟ್ ಗೈಡ್ಗೂ ಕೂಡ ಇರ್ಲಿ ಅಂತ ಹೇಳಿ ನೀವು ಈ ಒಂದು ಸ್ಮಾಲ್ ಇದೇನು ತುಂಬಾ ನಿಮ್ಗೆ ಸಮಯ ತಗೊಳ್ಳಲ್ಲ, ನಿಮ್ಮ ಸಮಯ ವೇಸ್ಟು ಆಗಲ್ಲ. ವೂಲ್ಫ್ ರೀಚ್ ನನ್ನ ಒಂದು ಏನು ನೀವು ಟಾರ್ಗೆಟ್ ಇಟ್ಕೊಂಡಿರ್ತೀರಿ ಅಲ್ವಾ, ಪರ್ಸೆಂಟೇಜ್, ಅದನ್ನ ನೀವು ಮಲ್ಕೊಳ್ಬೇಕಾದ್ರೂ ಬೆಳಿಗ್ಗೆ ಒಂದು 2 ಸರಿ 3 ಸರಿ ಇದನ್ನ ಅಂದ್ರೆ ಬಾರಿ 2 ಸಾರಿ 2 ಬಾರಿ 3 ಬಾರಿ ನೀವು 21 ಟೈಮ್ಸ್ ಹೇಳ್ತಾ ನಿಮ್ಮ ಇಂಟೆನ್ಷನ್ ಏನಿದೆ, ಯಾವುದಕ್ಕೋಸ್ಕರ ನೀವು ವೂಲ್ಫ್ ರೀಚ್ ಅಂತ ನೀವು ಕೊಡ್ತಾ ಇದ್ದೀರಿ ಅದನ್ನ ವಿಜುವಲೈಸ್ ಮಾಡಿ. ಈಗ ನನಗೆ 95% ಬೇಕು ಅಂತ ಹೇಳಿದ್ರೆ ಆ ಪರ್ಸೆಂಟೇಜ್ ನ ಆ ಇಂಟೆನ್ಷನ್ ಇಟ್ಕೊಂಡು ಆ ಪರ್ಸೆಂಟೇಜ್ ನ ವಿಜುವಲೈಸ್ ಮಾಡ್ಕೊಂಡು ವೂಲ್ಫ್ ರೀಚ್ ಮೈ ಏನು ಪರ್ಸೆಂಟೇಜ್ ಅಂತ ಹೇಳಿ ಅದನ್ನ ನೀವು ಕೂಡ ವಿಶ್ ಮಾಡ್ಕೊಳ್ತಾ ಹೋಗ್ಬೋದು. ಇಷ್ಟೆಲ್ಲ ಇದೆ. ಈ ವೂಲ್ಫ್ ರೀಚ್ ಅನ್ನೋದನ್ನ ನಾನು ಕೊಟ್ಟಿದ್ದೀನಿ. ಇದು ನಿಮ್ಮ ಯಾವ ಯಾವ ಸಮಸ್ಯೆಗಳಿಗೆ ನೀವು ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿ ನೀವೇ ಇದನ್ನ ನಿರ್ಧಾರ ಮಾಡಿ. ಯಾಕೆ ಅಂದ್ರೆ ಇಲ್ಲಿ ನಾವು ವಿಡಿಯೋದಲ್ಲಿ ಸಾಕಷ್ಟು ಹೇಳಬಹುದು ನಿಮಗೆ, ಅಂದ್ರೆ ಎಕ್ಸಾಂಪಲ್ 2-3 ಎಕ್ಸಾಂಪಲ್ಸ್ ಗಳು ಕೊಡ್ಬೋದು. ಇದಕ್ಕೆಲ್ಲ ನಿಮ್ಮ ಸಮಸ್ಯೆಗಳಿಗೆ ಯಾವುದನ್ನ ನೀವು ರೀಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದ್ರ ಬಗ್ಗೆ ನೀವು ಈ ಒಂದು ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡಿ ವೂಲ್ಫ್ ರೀಚ್ ಅನ್ನೋದನ್ನ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದೆ ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ನ ತಗೊಂಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.